ಪ್ರಭು. ಅನಾಹುತವಾಯಿತು, ಅನಾಹುತವಾಯಿತು. ಅಯ್ಯೋ, ಹೀಗಾಗುವುದೆಂದು ನಾವು ಊಹೆಯನ್ನು ಮಾಡಿರಲಿಲ್ಲ ಪ್ರಭು. ಏನಾಯಿತು? ಏಕೆ ಇಷ್ಟೊಂದು ಆತಂಕಗೊಂಡಿದ್ದೀರಿ? ಆ ಬಾಲಕನ ಬಾಣಕ್ಕೆ ನಮ್ಮ ಸೇನಾಧಿಪತಿ ಕಾಲಜಿತು ಕಾಲವಶವಾದನು ಪ್ರಭು. ಏನಂದೆ? ಒಬ್ಬ ಬಾಲಕನ ಬಾಣಗಳಿಗೆ ನಮ್ಮ ಸೇನಾಧಿಪತಿ ಬಲಿಯಾದನೆ? ಹೌದು ಪ್ರಭು, ನಾವೇ ಕಣ್ಣಾರೆ ಕಂಡವಲ್ಲ. ಆ ಬಾಲಕ ಸಾಮಾನ್ಯನಲ್ಲ ಪ್ರಭು, ಅವನ ಶೌರ್ಯ ಪರಾಕ್ರಮಗಳು ಅತ್ಯದ್ಭುತ. ಹಾಗಾದರೆ ಅವನು ಬಾಲಕನಲ್ಲ, ಬಾಲಕನ ರೂಪದ ವಿಷ್ಣುವೋ ರುದ್ರನೋ ಇರಬೇಕು. ಒಬ್ಬ ಹುಡುಗ ಇಂಥ ಸಾಹಸ ಮಾಡಿದಂದ್ರೆ ನಮಗೆ ಎಂತ ಅಪಮಾನ. ಹೇಳಿ, ಮಹಾವೀರನಾದ ಕಾಲಜಿತ್ತು ಹೇಗೆ ಮಡಿದ? ಪ್ರಭು, ಲವನೆಂಬ ಹೆಸರಿನ ಆ ಹುಡುಗ ತನ್ನ ಅನುಪಮವಾದ ಬಿಲ್ವಿದ್ಯೆಯಿಂದ ಕಾಲಜಿತುವನ್ನು ಸಂಹರಿಸಿದ್ದು ನಿಜ. ಹೌದು ಪ್ರಭು, ಆ ಹುಡುಗ ಹುಡುಗಾಟವಾಡುತ್ತಿದ್ದಾನೆಂದು ಭಾವಿಸಿದ್ದು ತಪ್ಪಾಯಿತು. ಮತ್ತೊಮ್ಮೆ ಯಾರಾದರೂ ಅವನೊಂದಿಗೆ ಯುದ್ಧಕ್ಕೆ ಹೋಗುವುದಾದರೆ ಅವನು ಬಾಲಕನೆಂದು ಭಾವಿಸದೆ ಮಹಾವೀರನೆಂದು ಭಾವಿಸಿ ಹೋರಾಡಬೇಕು ಪ್ರಭು. ಸರಿ, ನಾನು ಏನು ಮಾಡಬೇಕೆಂದು ಸಮಾಲೋಚಿಸಿ ನಿರ್ಧಾರ ತೆಗೆದುಕೊಳ್ಳುತ್ತೇನೆ. ನಮ್ಮ ಸೈನ್ಯವೆಲ್ಲ ಸನ್ನದ್ಧವಾಗಿದೆ. ಹಾಗೆ ಆಗಲಿ ಪ್ರಭು. ಏನು? ಆ ಬಾಲಕ ನಮ್ಮ ಸೇನಾಪತಿಯನ್ನು ಸಂಹರಿಸಿಬಿಟ್ಟನೆ. ನಮ್ಮಲ್ಲಿ ಅಸಾಧ್ಯವಾಗುತ್ತಿದೆ. ಹೌದು, ನಂಬಲ ಸಾಧ್ಯವಾದ ಮಾರ್ಗ, ಆದರೂ ನಂಬಲೇಬೇಕಾಗಿದೆ. ನಮ್ಮ ಸೇನಾಪತಿ ಕಾಲಜಿತ್ತು ಆ ಬಾಲಕನ ಬಾಣದಿಂದ ಮೃತನಾಗಿದ್ದಾನೆ. ಇದು ಸತ್ಯ. ಅಂದರೆ ಆ ಬಾಲಕ ಸಾಮಾನ್ಯನಲ್ಲ. ಎಲ್ಲರೂ ಹಾಗೇ ಭಾವಿಸುತ್ತಿದ್ದಾರೆ. ಆತನ ಧೈರ್ಯ ಶೌರ್ಯ ಅಪ್ರತಿಮವಾದದ್ದು. ಸ್ವತಃ ಶ್ರೀರಾಮನೇ ಯುದ್ಧಕ್ಕೆ ಬರಲಿ ಎಂದು ಧೋರಣೆಯಿಂದ ಮಾತನಾಡುತ್ತಿದ್ದಾನಂತೆ. ವಿಚಿತ್ರವಾಗಿದೆ, ಆತಂಕಕಾರಿಯಾಗಿದೆ. ಶತ್ರುಘ್ನ ಆ ಬಾಲಕನ ವಿಚಾರದಲ್ಲಿ ಆತುರ ಪಡದೆ ಎಚ್ಚರಿಕೆಯನ್ನು ನಡೆದುಕೊಳ್ಳಬೇಕಾಗಿದೆ. ಶತ್ರುಘ್ನ ಕೂಡ ತನ್ನ ಆಪ್ತರೊಂದಿಗೆ ದೀರ್ಘ ಸಮಾಲೋಚನೆ ನಡೆಸುತ್ತಿದ್ದಾನಂತೆ. ಕ್ರೋಧಗೊಂಡು ಶತ್ರುಘ್ನ ಆ ಬಾಲಕನನ್ನು ತೀವ್ರವಾಗಿ ಶಿಕ್ಷಿಸಲು ಯೋಚಿಸುತ್ತಾನೋ? ಯಾರಿಗೂ ಹೆದರದ ಆ ಬಾಲಕನನ್ನು ಸೋಲಿಸದೆ ನಮ್ಮ ಕುದುರೆಯನ್ನು ಬಿಡಿಸಿಕೊಳ್ಳುವುದು ಅಸಾಧ್ಯ ಪ್ರಭು. ಅದು ಸರಿ, ಆದರೆ ಆ ಬಾಲಕನ ವಿಚಾರದಲ್ಲಿ ಕ್ರೂರವಾಗಿ ಯೋಚಿಸದಿದ್ದರಾಯಿತು. ಅದಿರಲಿ, ಅಲ್ಲಿನ ವಾರ್ತೆಗಳನ್ನು ಬಂದ ಕೂಡಲೇ ನನಗೆ ತಿಳಿಸಿ. ಹಾಗೆಯೇ ಆಗಲಿ. ಬಾಲಕನ ಬಗ್ಗೆ ನನ್ನ ಊಹೆ ನಿಜವಾಗಿರಲು ಸಾಧ್ಯವೇ? ಅಮಾತ್ಯರೇ, ನನಗೆ ಈಗಲೂ ನಂಬಲಾಗುತ್ತಿಲ್ಲ. ನಮ್ಮ ಸೇನಾಧಿಪತಿಯನ್ನು ಸಂಹರಿಸಿದ ಆ ಬಾಲಕ ಯಾರೆಂದು ನಿಮಗೇನಾದರೂ ಗೊತ್ತಿದೆಯೇ? ಪ್ರಭು, ಇದು ವಾಲ್ಮೀಕಿ ಮಹರ್ಷಿಯ ಆಶ್ರಮ. ಕ್ಷತ್ರಿಯರು ಇರುವುದಕ್ಕೆ ಸಾಧ್ಯವೇ ಇಲ್ಲ. ಆ ಬಾಲಕ ವೇಷಧಾರಿಯಾದ ದೇವತೆ ಇರಬಹುದೇ ಎಂಬ ಸಂದೇಹ ಬರುತ್ತದೆ. ಇಂದ್ರನೋ ರುದ್ರನೋ ಇರಬಹುದೇ? ಅದು ಹೇಗೆ ಸಾಧ್ಯ ಅಮಾತ್ಯರೇ? ಇಂದ್ರನಾಗಲಿ ಶಿವನಾಗಲಿ ರಾಮಚಂದ್ರನ ಅಶ್ವಮೇಧಕ್ಕೆ ಬೆಂಬಲ ನೀಡುವವರೇ ಹೊರತು ಅಡ್ಡಿಪಡಿಸುವವರಲ್ಲ. ಸಾಕ್ಷಾತ್ ಪರಮೇಶ್ವರನೇ ಆ ವೀರಮಣಿಯೊಂದಿಗೆ ಯುದ್ಧ ಮುಕ್ತಾಯವಾಗಲು ನೆರವಾಗಲಿಲ್ಲವೇ? ಹಾಗಾದರೆ ಅವನಾರು ವೀರನಾದ ಕಾಲಜಿತುವನ್ನು ಕೊಲ್ಲಬಲ್ಲ ಸಾಮರ್ಥ್ಯ ಅವನಿಗೆ ಎಲ್ಲಿಂದ ಬಂತು?
ಯಾರಿಂದ ಬಂತು? ಯಾರಾದರೂ ಆಗಿರ, ಅವನಿಗೆ ಆ ಶಕ್ತಿ ಎಲ್ಲಿಂದಾದರೂ ಬಂದಿರಲಿ. ಅವನು ಸಾಮಾನ್ಯನಲ್ಲ. ಅವನೊಂದಿಗೆ ನಾವು ಎಚ್ಚರದಿಂದ ವ್ಯವಹರಿಸಬೇಕು. ಹೌದು ಪ್ರಭು, ಹೇಗೋ ಅವನು ನಮ್ಮ ಯಾಗದ ಕುದುರೆಯನ್ನು ಬಿಟ್ಟರೆ ಸಾಕಾಯಿತು. ನಾವು ಅವನಿಗೆ ನೋವು ಕೊಡುವ ಪ್ರಸಂಗ ಬರಬಾರದು. ಆ ಬಾಲಕನಿಗೆ ನೋವಾಗಬಾರದು. ನಮಗೆ ಜಯ ದೊರೆಯಬೇಕು. ಅದು ಸಾಧ್ಯವಾಗುವಂತೆ ನಾವು ಹೇಗೆ ಯುದ್ಧ ಮಾಡಬೇಕೆಂಬುದನ್ನು ಯೋಚಿಸಬೇಕು. ಪ್ರಭು, ಆ ಬಾಲಕನ ವಿರುದ್ಧ ನೀವು ಯುದ್ಧ ಮಾಡುವುದು ನನಗೇನು ಉಚಿತವಾಗಿ ಕಾಣಿಸುತ್ತಿಲ್ಲ. ಅಂದರೆ ಚಿಕ್ಕವನಾದ ಪುಷ್ಕಲನನ್ನು ಕಳುಹಿಸಬಹುದಲ್ಲವೇ? ಹೌದು, ಈ ಸಮಯದಲ್ಲಿ ಪುಷ್ಕರನೇ ಸೂಕ್ತವೆಂದು ನನಗೂ ಅನಿಸುತ್ತಿದೆ. ಪುಷ್ಕಳ, ಪ್ರಭು, ಅಪ್ಪಣೆ ಪ್ರಭು. ನೀನು ಆ ಬಾಲಕನೊಂದಿಗೆ ಹೋರಾಡುತ್ತೀಯಾ? ಹೋರಾಡುತ್ತೇನೆ ಪ್ರಭು. ಪುಷ್ಕಳ, ಆ ಬಾಲಕನಿಗೆ ಹಿಂಸೆಯಾಗದಂತೆ ಅವನು ನಮ್ಮ ಯಾಗದ ಕುದುರೆಯನ್ನು ಬಿಡುವಂತೆ ಚಾತುರ್ಯದಿಂದ ಯುದ್ಧ ಮಾಡಬೇಕು. ಆಗಲಿ ಪ್ರಭು, ನಾನು ಹಾಗೆಯೇ ಯುದ್ಧ ಮಾಡುತ್ತೇನೆ. ಹೋಗು, ಈಗಲೇ ಸೈನ್ಯದೊಂದಿಗೆ ಹೋಗು. ಅವರನ್ನು ಸುರಕ್ಷಿತವಾಗಿ ಬಂಧಿಸಿದರೆ ಇನ್ನೂ ಒಳ್ಳೆಯದು. ಬಾಲಕನಾದರೂ ಮಹಾವೀರನಾದ ಆ ಹುಡುಗನನ್ನು ಅಯೋಧ್ಯೆಗೆ ಕರೆದುಕೊಂಡು ಹೋಗಿ ಶ್ರೀರಾಮನಿಗೆ ತೋರಿಸಬಹುದು. ಆಗಲಿ ಪ್ರಭು, ಕುದುರೆಯನ್ನು ಬಿಡಿಸಿಕೊಂಡು ಬರುತ್ತೇನೆ. ಆ ಬಾಲಕನನ್ನು ಬಂಧಿಸಿ ತರುತ್ತೇನೆ. ಹನುಮಂತ, ನೀನು ಪುಷ್ಕರನೊಂದಿಗೆ ಹೋಗು. ಹಾಗೆ ಆಗಲಿ. ನೋಡಿದೆಯ ಬಾಲಕ, ಈ ಪುಷ್ಕಲನ ಕೈ ಚಳಕವನ್ನು. ನಾನು ನಿನ್ನನ್ನು ಹೇಗೆ ಶರಪಂಜರದಲ್ಲಿ ಬಂಧಿಸಿರುವೆ ನೋಡಿದೆಯಾ? ನಿನ್ನ ಈ ಶರಪಂಜರವನ್ನು ಹೇಗೆ ನಿವಾರಿಸಿಕೊಳ್ಳುವನೆಂದು ನೀನೇ ಈಗ ನೋಡು.
ಭಲೆ ಭಲೆ ಭಲೆ. ಈಗ ಏನು ಹೇಳುವೆ ಪುಷ್ಕಲ? ಈಗ ನೀನು ನನ್ನ ಬಾಣದ ರುಚಿಯನ್ನು ನೋಡು. ಮತ್ತೆ ಎಂತಹ ಬಾಣ ಬಿಡುವೆ ಬಾಲಕ? ಎಂತ ಬಾಣವೆಂಬುದನ್ನು ಈಗ ನೋಡು. ಸೈನಿಕರೇ, ಕರೆದೊಯ್ಯಿರಿ.
ಬಾಣಕ್ಕೆ ಸೋತಿತು. ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ. ರಾಮ ಹೃದಯ ನಿವಾಸಿನಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಸೀತೆ ಮಾತೆ